ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ, ಮ್ಯಾರಿಡ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ, ಎವ್ರಿ ಡೇ ನಿಮ್ಮ ವ್ಯಕ್ತಿ ನಿಮ್ ಜೊತೆಗೆ ಚೆನ್ನಾಗಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್. ಸೊ ನಿಮ್ಮ ವ್ಯಕ್ತಿ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ಅಂಡ್ ನಿಮ್ಮ ಬಗ್ಗೆ ಏನೆಲ್ಲ ಒಪಿನಿಯನ್ಗಳು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಇದೆ ಅನ್ನೋದು ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕೆ ಅಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಸಾಲ್ಟ್ ಲೈಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಗೈಸ್, ಯಾರೆಲ್ಲ ಸಾಲ್ಟ್ ಲೈಟ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ತಡರಾತ್ರಿಯಲ್ಲಿ, ನಿಮ್ಮ ಬಗ್ಗೆ ಏನೆಲ್ಲ ಒಪಿನಿಯನ್ಗಳು ನಿಮ್ಮ ವ್ಯಕ್ತಿಗೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಕಾರ್ಡ್ ಇದೆ. ಓಕೆ, ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದಿರಾ, ವಿ ಹ್ಯಾವ್ ಲವರ್ಸ್, ಸ್ಟಾರ್ ಕಾರ್ಡ್, 3 ಆಫ್ ಪೆಂಟಿಕಲ್ಸ್, ಓಕೆ, 7 ಆಫ್ ಕಪ್ಸ್, 9 ಆಫ್ ಸೋರ್ಡ್ಸ್, ಅದ್ರ ಜೊತೆಗೆ ಐ ಹ್ಯಾವ್ 9 ಆಫ್ ಕಪ್ಸ್. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಫಸ್ಟ್ ಲವರ್, ಸ್ಟಾರ್ ಕಾರ್ಡ್, 9 ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್, ಈ ಕಾರ್ಡ್ಸ್ ಎಲ್ಲಾನು ನೋಡಿದಾಗ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರಾ, ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರಾ, ದಿಸ್ ಪರ್ಸನ್ ಟ್ರೂಲಿ ಲವ್ಸ್ ಯು ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ಲವ್ ಮಾಡ್ತಾರೆ, ಆನೆಸ್ಟಿಯಿಂದ ಇದ್ದಾರೆ, ಲಾಯಲ್ ಆಗಿದ್ದಾರೆ, ಅಂಡ್ ನೀವು ಅಂತ ಬಂದ್ರೆ ಒಂದು ವ್ಯಕ್ತಿಗೆ ಅವರ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಯಾವಾಗ್ಲೂ ಕೂಡ ನೀವು ಅವ್ರ ಜೊತೆಗಿರ್ಬೇಕು, ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು, ನಾವಿಬ್ರು ಚೆನ್ನಾಗಿರ್ಬೇಕು, ಅಂಡ್ ನಾವಿಬ್ರು ಲೈಫ್ ನ ತುಂಬಾ ಚೆನ್ನಾಗಿ ಲೀಡ್ ಮಾಡಬೇಕು, ಅಂಡ್ ನಿಮ್ಮ ಡ್ರೀಮ್ಸ್ ಏನಿದೆ, ನೀವೇನು ಆಸೆ ಪಡ್ತಾ ಇದ್ರ ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಫುಲ್ಫಿಲ್ ಮಾಡಬೇಕು ಅಂತ ತುಂಬಾನೇ ಯೋಚಿಸ್ತಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋ ಅಂತ ದಿನಗಳೇ ಇಲ್ಲ. ಎವ್ರಿ ಡೇ, ಎವ್ರಿ ಟೈಮ್, ಎವ್ರಿ ಸೆಕೆಂಡ್, ಎವ್ರಿ ಅವರ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ, ಥಿಂಕ್ ಮಾಡ್ತಾನೆ ಇರ್ತಾರೆ. ನೀವು ಪ್ರತಿ ಸತಿ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಯಾವಾಗ್ಲೂ ಪಾಸ್ ಆಗ್ತಾನೆ ಇರ್ತೀರಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಲವರ್ಸ್ ಇರೋದ್ರಿಂದ ತುಂಬಾನೇ ಡೀಪ್ ಕನೆಕ್ಷನ್ ಇದೆ ನಿಮ್ದು. ಸೊ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೀವು ನಿಮ್ಮ ವ್ಯಕ್ತಿಗೆ ತುಂಬಾನೇ ಹೊಂದಾಣಿಕೆಯಿಂದ ಇದ್ದೀರಾ, ತುಂಬಾನೇ ನೀವಿಬ್ರು ಅಟ್ಯಾಚ್ಡ್ ಆಗಿದ್ದೀರಾ, ತುಂಬಾನೇ ಡೀಪ್ ಆಗಿ ಒಂದು ಕನೆಕ್ಷನ್ ಅಲ್ಲಿ ನೀವಿಬ್ರು ಬೆರ್ತೋಗಿದ್ದೀರಾ ಆಲ್ರೆಡಿ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಈ ಒಂದು ಪರ್ಸನ್ ಬಗ್ಗೆ ಇಷ್ಟು ಯೋಚನೆ ಮಾಡಬಹುದಾ ಅನ್ನೋದಕ್ಕಿಂತ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ಕಾಗಲ್ಲ, ಅಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಯಾವಾಗ್ಲೂ ಅವರು ನಿಮ್ಮ ಜೀವನದಲ್ಲಿ ಇರ್ಬೇಕು ಅಂತ ಯಾವಾಗ್ಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ, ಪ್ರೇಯರ್ಸ್ ನ ಮಾಡ್ತಾ ಇರ್ತಾರೆ, ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತಾರೆ. ನಾವಿಬ್ರು ಯಾವಾಗ್ಲೂ ಇದೇ ರೀತಿ ಜೀವನದಲ್ಲಿ ಮುಂದೆ ಹೋಗ್ತಾನೆ ಇರ್ಬೇಕು, ಯಾವಾಗ್ಲೂ ನನ್ನ ವ್ಯಕ್ತಿ ನನ್ನ ಜೊತೆಗೆ ಇದೇ ರೀತಿ ಖುಷಿಯಾಗಿರ್ಬೇಕು, ನಾವಿಬ್ರು ಇದೇ ರೀತಿ ಯಾವಾಗ್ಲೂ ಕೂಡ ಒಟ್ಟಿಗೆ ಇರ್ಬೇಕು, ಟುಗೆದರ್ ಆಗಿರ್ಬೇಕು. ಅಂಡ್ ನಿಮ್ಮ ವ್ಯಕ್ತಿಗೆ ತುಂಬಾನೇ ಆಸೆಗಳಿದೆ, ಒಂದು ಕರಿಯರ್ ವೈಸ್ ನಾವಿಬ್ರು ಒಟ್ಟಿಗೆ ಗ್ರೋ ಆಗಬೇಕು, ಅಂಡ್ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಅರ್ನ್ ಮಾಡಬೇಕು. ಈ ತರದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ತುಂಬಾ ಆಸೆಗಳಿದೆ. ಅಂಡ್ ಸ್ಟಾರ್ ಇರೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮ ವ್ಯಕ್ತಿ ಅವರ ಜೀವನದಲ್ಲಿ
ತುಂಬಾನೇ ತ್ಯಾಗಗಳನ್ನ ಮಾಡೋದಕ್ಕೆ ರೆಡಿ ಇದ್ದಾರೆ ನಿಮ್ಗೋಸ್ಕರ ಅಂತ ಹೇಳ್ಬೋದು. ಸ್ಯಾಕ್ರಿಫೈಸ್ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಗೋಸ್ಕರ ಯಾರನ್ನ ಬೇಕಾದ್ರೂ ಎದುರಾಕೊಳ್ತಾರೆ, ಯಾರನ್ನ ಬೇಕಾದ್ರೂ ಅವರು ಅಪೋಸ್ ಮಾಡ್ತಾರೆ ನಿಮ್ಮನ್ನ ಅವರ ಜೀವನದಲ್ಲಿ ಉಳಿಸ್ಕೊಳ್ಳೋದಿಕ್ಕೆ. ಸೊ ನೀವು ಅಂತ ಬಂದ್ರೆ ತುಂಬಾನೇ ಹುಚ್ಚರ ತರ ಪ್ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಯು ಕೆನ್ ನಾಟ್ ಇಮ್ಯಾಜಿನ್. ಸೊ ಈ ಒಂದು ವ್ಯಕ್ತಿ ಜೀವನದಲ್ಲಿ ನಾನು ಇಷ್ಟಲ್ಲಿ ಇಂಪಾರ್ಟೆಂಟ್ ಆಗಿದ್ದೀನ ಅಂತ ನಿಮ್ಗೆ ಗೊತ್ತಿಲ್ಲ ಆಕ್ಚುಲಿ. ಯಾಕಂತಂದ್ರೆ ಇವ್ರು ಯಾವಾಗ್ಲೂ ಕೂಡ ಅವರ ಫೀಲಿಂಗ್ಸ್ ನ, ಅವರ ಹೃದಯಗಳಲ್ಲಿ ಏನೇನ್ ಓಡ್ತಾ ಇದೆ ಅದನ್ನ ಅವ್ರು ನಿಮ್ಮ ಹತ್ರ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಹೇಳಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತಲ್ಲ, ತುಂಬಾನೇ ಯೋಚನೆ ಮಾಡ್ತಾರೆ. ಮೇ ಬಿ ಈ ಒಂದು ರೀಡಿಂಗ್ ನಾನು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಸ್ ಹೌದು ನನ್ನ ವ್ಯಕ್ತಿ ಇದೇ ರೀತಿನೇ ಯೋಚನೆ ಮಾಡ್ತಾರೆ ಅಂತ. ಅದು ಮುಂದೆ ಬರುವಂತ ದಿನಗಳಲ್ಲಿ ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡಿದಾರೆ, ಏನ್ ಪ್ಲಾನ್ಸ್ ನ ಮಾಡಿದ್ದಾರೆ, ಆಲ್ರೆಡಿ ಲೈಫ್ ನ ಹೇಗ್ ಲೀಡ್ ಮಾಡಬೇಕು ಅಂಡ್ ನಾವಿಬ್ರು ಹೇಗಿರ್ಬೇಕು ಜೀವನದಲ್ಲಿ, ಪ್ರತಿಯೊಂದನ್ನು ಕೂಡ ಅವ್ರ ಡ್ರೀಮ್ ಪ್ರಕಾರನೇ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ 3 ಆಫ್ ಪೆಂಟಿಕಲ್ಸ್ ಇದೆ. ಸೊ ನಿಮ್ಮ ಬಗ್ಗೆ ತುಂಬಾ ಜನಗಳ ಹತ್ರ ಶೇರ್ ಮಾಡ್ತಾ ಇರ್ತಾರೆ. ಸೊ ನನ್ನ ವ್ಯಕ್ತಿ ಈ ತರ ಮಾಡಿದ್ರು, ಈ ತರ ನನ್ನ ಬಗ್ಗೆ ಹೇಳಿದ್ರು. ನಿಮ್ಮ ಬಗ್ಗೆ ಯಾವಾಗ್ಲೂ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಆಗಿರ್ಬೋದು, ಅವರ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅವರ ಬ್ರದರ್ಸ್ ಸಿಸ್ಟರ್ಸ್ ಯಾರಾದ್ರೂ ಇತ್ತು ಅಂದ್ರೆ ಅವ್ರ ಹತ್ರ ನಿಮ್ಮ ಬಗ್ಗೆ ಯಾವಾಗ್ಲೂ ಕೂಡ ಶೇರ್ ಮಾಡ್ತಾ ಇರ್ತಾರೆ. ಪಾಸಿಟಿವಿಟಿನ ತುಂಬಾನೇ ಹಂಚ್ಕೊಳ್ತಾ ಇರ್ತಾರೆ. ಅಂಡ್ ಅವರ ಬಗ್ಗೆ ತುಂಬಾನೇ ಯೋಚನೆ ಮಾಡೋದು ಕಡಿಮೆ, ಬಟ್ ನಿಮ್ಮ ಬಗ್ಗೆ ಅಂತೂ ಯಾವಾಗ್ಲೂ ಕೂಡ ಅವರು ಯೋಚಿಸ್ತಾನೆ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಮ್ಯಾಡ್ಲಿ ಇನ್ ಡೀಪ್ ಲವ್ ವಿತ್ ಯು ಅಂತ ಹೇಳ್ತೀನಿ. ಸೊ 7 ಆಫ್ ಕಪ್ಸ್ ಇದೆ, 9 ಆಫ್ ಸೋರ್ಸ್ ಇದೆ. ಎಲ್ಲೋ ಒಂದು ಕಡೆ ನಿಮ್ಮಿಬ್ರು ಮಧ್ಯ ತುಂಬಾ ರೀಸೆಂಟ್ ಆಗಿ ಆರ್ಗ್ಯುಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ನೀವು ತುಂಬಾ ಫಾರ್ ದ ಫಸ್ಟ್ ಟೈಮ್ ನೀವಿಬ್ರು ಇಷ್ಟು ಮಟ್ಟಿಗೆ ಆರ್ಗ್ಯುಮೆಂಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಜಗಳ ಆಗಿರೋದು, ಅದನ್ನ ಯೋಚನೆ ಮಾಡಿದಾಗ ಸೊ ಇದು ಮುಂದೆ ಕ್ಯಾರಿ ಔಟ್ ಆಗಬಾರ್ದು. ಸೊ ಇಲ್ಲಿಂದ ಇಲ್ಲಿಗೆ ಅದು ಸ್ಟಾಪ್ ಆಗಬೇಕು. ಸೊ ನಾವಿಬ್ರು ಯಾವಾಗ್ಲೂ ಇದೇ ರೀತಿ ಚೆನ್ನಾಗಿರ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ನಿಮ್ಗೆ ಅದು ಆಗಿರ್ಬೋದು, ಅವ್ರು ಆಡಿರುವಂತ ಕೆಲವೊಂದು ವರ್ಡ್ಸ್ ಗಳಿಂದ, ಮಾತುಗಳಿಂದ ಅದು ನಿಮ್ಮ ವ್ಯಕ್ತಿಗೆ ಇವಾಗ ಎಫೆಕ್ಟ್ ಆಗ್ತಾ ಇದೆ. ಸೊ ನನ್ನ ವ್ಯಕ್ತಿನ ನಾನು ತುಂಬಾನೇ ಕೇರ್ಲೆಸ್ ಮಾಡಿ ಅದೆಲ್ಲ ನಾನು ಮಾತಾಡಿದ್ದೀನಿ. ಸೊ ಐ ನೀಡ್ ಟು ಆಸ್ಕ್ ದೆಮ್ ಅ ಸಾರಿ, ಅಪಾಲಜಿ. ಇದೆಲ್ಲ ಒಂದು ಬಿಹೇವಿಯರ್ ಇದೆ ನಿಮ್ಮ ವ್ಯಕ್ತಿ ಹತ್ರ. ಪ್ರೀತಿ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿ ಸಾಫ್ಟ್ ಹಾರ್ಟೆಡ್ ಆಗಿರ್ತಾರೆ. ಸೊ ಕೋಪ ಮಾಡ್ಕೊಂಡ್ರೆ, ಶಾರ್ಟ್ ಟೆಂಪರ್ ಆದ್ರೆ ಅವರ ಒಂದು ನಡವಳಿಕೆ ಆಪೋಸಿಟ್ ಆಗಿರುತ್ತೆ. ಸೊ ಅದು ಮೇ ಬಿ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇರಬಹುದು. ಸೊ ನನ್ನ ವ್ಯಕ್ತಿಗೆ ನನ್ನ ಜೀವನದಲ್ಲಿ ಅವ್ರು ಬೇಕಾ ಬೇಡವಾ, ಅಥವಾ ಅವ್ರ ಲೈಫಲ್ಲಿ ನಾನು ಇರ್ಬೇಕಾ ಬೇಡವಾ ಅನ್ನೋದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬಹುದು. ಬಟ್ ಟ್ರಸ್ಟ್ ಮೀ, ದಿಸ್ ಪರ್ಸನ್ ಡೆಫಿನೆಟ್ಲಿ ಲವ್ಸ್ ಎ ಲಾಟ್. ಸೊ ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ಹೇಳ್ತೀನಿ. ನಿಮಗೆ ಈ ಒಂದು ವ್ಯಕ್ತಿ ಡಿಸರ್ವ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ 9 ಆಫ್ ಕಪ್ಸ್ ಇದೆ. ಅವರ ಜೀವನದಲ್ಲಿ ಅಟ್ ಪ್ರೆಸೆಂಟ್ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇನ್ ದ ಸೇಮ್ ವೇ ಅವರ ರೆಸ್ಪಾನ್ಸಿಬಿಲಿಟೀಸ್ ನೀವು ಕೂಡ ಇದ್ದೀರಾ. ಅವರ ಲೈಫಲ್ಲಿ ನೀವು ಕೂಡ ತುಂಬಾನೇ ಸ್ಪೆಷಲ್ ಆದಂತಹ ವ್ಯಕ್ತಿ. ಸೊ ನೀವು ಅವರ ಲೈಫಲ್ಲಿ ಬಂದ್ಮೇಲೆ ಡೆಫಿನೆಟ್ಲಿ ಅವರ ಬಿಹೇವಿಯರ್ ಅಲ್ಲಿ ಆಗಿರ್ಬೋದು, ಅವರ ಲೈಫಲ್ಲಿ ಆಗಿರ್ಬೋದು ತುಂಬಾನೇ ಪಾಸಿಟಿವಿಟಿ ಆಗಿ ಎಲ್ಲಾನು ಕೂಡ ಬದಲಾಗಿದೆ. ಸೊ ಇದ್ರ ಬಗ್ಗೆ ಅವ್ರು ಯೋಚನೆ ಮಾಡಿದಾಗ ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಪರ್ಸನ್ ಇನ್ ಮೈ ಲೈಫ್ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ. ಸೊ ದಿಸ್ ಪರ್ಸನ್ ಆಲ್ ರೌಂಡ್ ಏನ್ ಹೇಳ್ಬೋದು ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇರುತ್ತೆ, ಎಲ್ಲಿ ಕೋಪ ಇರುತ್ತೆ ಅಲ್ಲಿ ಡೆಫಿನೆಟ್ ಆಗಿ ಜಗಳ ಆಗ್ತಾನೆ ಇರುತ್ತೆ. ಬಟ್ ಇಟ್ಸ್ ಅ ಸೈಕಲ್ ಆಫ್ ಲವ್ ಅಂತ ಹೇಳ್ಬೋದು. ಸೊ ಮೇ ಬಿ ನಿಮ್ಗೆ ಅದು ಕನ್ಫ್ಯೂಷನ್ ಆಗ್ತಾ ಇರಬಹುದು, ಎಲ್ಲಿ ನನ್ನ ವ್ಯಕ್ತಿ ನನ್ನ ಬಿಟ್ಟೋಗ್ತಾರೆ, ಅವಾಯ್ಡ್ ಮಾಡ್ತಾರೆ ಅಂತ. ಬಟ್ ಈ ಒಂದು ವ್ಯಕ್ತಿ ಅವಾಯ್ಡ್ ಇಗ್ನೋರ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ, ಏನೆಲ್ಲ ಒಪಿನಿಯನ್ ಇದೆ ನಿಮ್ಮ ಬಗ್ಗೆ ಅಂತ. ಸೊ ಲೆಟ್ಸ್ ಸಿ. ಓಕೆ, ಆಲ್ರೈಟ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ 8 ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ 8 ಆಫ್ ಕಪ್ಸ್ ಇದೆ, 5 ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್, ಓಕೆ, ವಾವ್, 10 ಆಫ್ ಪೆಂಟಿಕಲ್ಸ್, 10 ಆಫ್ ಕಪ್ಸ್ ಅಂಡ್ ವಿ ಹ್ಯಾವ್ 3 ಆಫ್ ವ್ಯಾಂಡ್ಸ್. ಓಕೆ, ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಜೊತೆಗೆ ಒಂದು ಸ್ಟ್ರಾಂಗ್ ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಲ್ಲಿ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ವಿ ಹ್ಯಾವ್
10 ಆಫ್ ಕಪ್ಸ್ ಅಂಡ್ 10 ಆಫ್ ಪೆಂಟಿಕಲ್ಸ್ ಇವೆರಡು ಕಾರ್ಡು ಒಂದು ಕನ್ಫರ್ಮೇಶನ್ ಕೊಡ್ತಾ ಇದೆ. ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಜೊತೆಗೆ, ನಿಮ್ಮ ಸಂಬಂಧದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಅಂಡ್ ನಿಮ್ಮ ಜೊತೆಗೆ ಮ್ಯಾರೇಜ್ ಆಗ್ಬೇಕು. ಇನ್ನು ಯಾರೆಲ್ಲ ಇನ್ನು ಮ್ಯಾರೇಜ್ ಆಗಿಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಅನ್ನೋ ಒಂದು ಡೌಟ್ ನಿಮ್ಮ ವ್ಯಕ್ತಿ ಮೇಲೆ ನಿಮಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಡೌಟ್ ಬೇಡ. ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಹ್ಯಾವಿಂಗ್ ಅ ಥಾಟ್ ಆಫ್ ಗೆಟಿಂಗ್ ಮ್ಯಾರಿಡ್ ವಿತ್ ಯು ವೆರಿ ಸೂನ್. ಸೊ ತುಂಬಾ ಬೇಗ ನಿಮ್ಮ ಜೊತೆಗೆ ಮದುವೆ ಆಗ್ಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು, ಮ್ಯಾರೇಜ್ ಬಗ್ಗೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಫೀಲ್ ಆಗ್ತದೆ, ತುಂಬಾನೇ ಸ್ಟ್ರಾಂಗ್ ಫೀಲ್ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿನ ನಾನು ರೀಪ್ಲೇಸ್ ಮಾಡೋದಿಕ್ಕಾಗಲ್ಲ. ದಿಸ್ ಪರ್ಸನ್ ಇರ್ರಿಪ್ಲೇಸಬಲ್ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ ಆಗಿ ಅವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಲೈಫ್ ಲಾಂಗ್ ಒಂದು ಸ್ಟ್ರಾಂಗ್ ಬಾಂಡಿಂಗ್, ಸ್ಟ್ರಾಂಗ್ ಕಮಿಟ್ಮೆಂಟ್ ನಿಮಗೆ ಕೊಡೋದಕ್ಕೆ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ಯೋಚನೆ ಮಾಡಿದ್ದಾರೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಹ್ಯೂಜ್ ಫೀಲಿಂಗ್ ಫಾರ್ ಯು ಅಂತ ಹೇಳ್ಬೋದು. ಬಿಕಾಸ್ ತುಂಬಾನೇ ಹ್ಯಾಪಿನೆಸ್ ನ ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಬಂದಾಗ, ಥಾಟ್ಸ್ ಬಂದಾಗ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ತುಂಬಾನೇ ಸ್ಟಿಮ್ಯುಲೇಷನ್ ಆಗುತ್ತೆ. ಲೈಕ್ ಒಂದು ರೊಮ್ಯಾಂಟಿಕ್ ಸ್ಟಿಮ್ಯುಲೇಷನ್ ಆಗುತ್ತೆ. ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ. ಸೊ ಅವ್ರಿಗೆ ಗೊತ್ತಾಗಲ್ಲ, ಒಂದು ಅನ್ಎಕ್ಸ್ಪ್ಲೈನ್ಡ್ ಭಾವನೆಗಳು ನಿಮ್ಮ ಬಗ್ಗೆ ಆ ಒಂದು ವ್ಯಕ್ತಿಗೆ ಮೂಡುತ್ತೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಏನ್ ಫೀಲ್ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗ್ತಾರೆ, ತುಂಬಾ ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ತಾರೆ. ಅಂಡ್ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಬದುಕದ, ಈ ಒಂದು ವ್ಯಕ್ತಿ ಜೊತೆನೆ ಲೈಫ್ ಲಾಂಗ್ ಇದೇ ರೀತಿ ಬದುಕಬೇಕಪ್ಪ ಅನ್ನೋದು ಈ ಒಂದು ಲೆವೆಲ್ಗೆ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಡೇ ಬೈ ಡೇ ನಿಮ್ಮ ಬಗ್ಗೆ ಅವರ ಒಂದು ಯೋಚನೆಗಳು ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅವ್ರು ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರ್ಲಿಲ್ಲ. ಬಟ್ ಡೇ ಬೈ ಡೇ ನಿಮ್ಮ ಒಂದು ಟೈಮ್ ಅಂದ್ರೆ ನೀವು ಅವ್ರಿಗೆ ತುಂಬಾನೇ ಟೈಮ್ ಕೊಡ್ತೀರಾ, ತುಂಬಾನೇ ಅವ್ರಿಗೆ ನೀವು ಸ್ಪೇಸ್ ನ ಕೊಟ್ಟಿದ್ದೀರಾ. ಯಾವ್ದೇ ಕಾರಣಕ್ಕೂ ನೀವು ಯಾವ್ದ್ರ ಮೇಲೇನೂ ಕೂಡ ತುಂಬಾ ಪ್ರೆಷರ್ ಹಾಕೋದಿಲ್ಲ. ಸೊ ಅವ್ರ ಜೊತೆಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಯ್ತು ಅಂದ್ರೆ ನೀವು ಅವ್ರ ಜೊತೆಗೆ ಮಾತಾಡ್ತೀರಾ, ಇಲ್ಲ ಅಂತಂದ್ರೆ ನೀವು ಸೈಲೆಂಟ್ ಆಗಿ ಉಳಿದ್ ಬಿಡ್ತೀರಾ. ಸೊ ಈ ತರದೆಲ್ಲ ನೋಡಿದಾಗ ಅವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ಸ್ಪೇಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಒಂದು ವ್ಯಕ್ತಿಗಿದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಯೋಚನೆಗಳು ಬರುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ಸೊ ಅವ್ರು ಯಾವ್ದೇ ರೀತಿ ಫ್ಲರ್ಟ್ ಮಾಡ್ತಾ ಇಲ್ಲ ಅಥವಾ ಟೈಮ್ ಪಾಸ್ ಮಾಡ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಫೀಲಿಂಗ್ಸ್, ತುಂಬಾನೇ ಸ್ಟ್ರಾಂಗ್ ಫೀಲಿಂಗ್ ಇದೆ ನಿಮ್ಮ ಬಗ್ಗೆ. ಅಂಡ್ 3 ಆಫ್ ವ್ಯಾಂಡ್ಸ್ ಇದೆ. ಮೇ ಬಿ ನೀವಿಬ್ರು ಮೀಟ್ ಮಾಡಿ, ಮಾತಾಡಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಲಾಂಗ್ ಟೈಮ್ ಆಗಿರ್ಬೋದು, ಒಟ್ಟಿಗೆ ಮೀಟ್ ಮಾಡೋದಾಗಿರ್ಬೋದು ಅಥವಾ ಆಚೆಗಡೆ ಹೋಗಿದ್ದಾಗಿರ್ಬೋದು. ಸೊ ತುಂಬಾ ಲಾಂಗ್ ಟೈಮ್ ಆಗಿದೆ. ಆಕ್ಚುಲಿ ಅದನ್ನ ಮಿಸ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ನೋ ಯೋಚನೆ, ಥಾಟ್ಸ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್. ಅಂಡ್ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಡೈರೆಕ್ಟ್ ಆಗಂತೂ ನಿಮ್ಮನ್ನ ನೋಡಿ ಮಾತಾಡಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬಂದಿದೆ. ಮೇ ಬಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಸ್ಟ್ರೆಸ್ ಆಗ್ತಾ ಇದೆ ಆಕ್ಚುಲಿ ಅವ್ರಿಗೆ. ಯಾಕಂತಂದ್ರೆ ತುಂಬಾ ಗ್ಯಾಪ್ ಆಗ್ತಾ ಇದೆ ನಾವಿಬ್ರು ಮೀಟ್ ಮಾಡೋದಿಕ್ಕೆ. ಸೊ ಅವರ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ ನನ್ನ ಮೇಲೆ, ಈ ತರದೆಲ್ಲ ಅವ್ರಿಗೆ ಭಾವನೆಗಳಿದೆ. ಬಟ್ ಡೆಫಿನೆಟ್ ಆಗಿ ಅವ್ರು ಎಷ್ಟು ಸೀರಿಯಸ್ ಆಗಿದ್ದಾರೋ ನೀವು ಕೂಡ ಅಷ್ಟೇ ಸೀರಿಯಸ್ ಆಗಿ ಒಂದು ಕನೆಕ್ಷನ್ ಅಲ್ಲಿ ಎಫರ್ಟ್ ಆಗ್ತಾ ಇದ್ರ, ಟೈಮ್ ಕೊಡ್ತಾ ಇದ್ರ. ಅಂಡ್ ಒಬ್ರಿಗೊಬ್ರು ತುಂಬಾ ಬ್ಯುಸಿ ಇರ್ತೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ. ಬಟ್ ಇವನ್ ದೋ ಯು ಆರ್ ಮೇಕಿಂಗ್ ಅ ಟೈಮ್ ಫಾರ್ ದಟ್ ಪರ್ಸನ್ ಅಂಡ್ ದಟ್ ಪರ್ಸನ್ ಇಸ್ ಮೇಕಿಂಗ್ ಟೈಮ್ ಫಾರ್ ಯು ಇನ್ ಕಾಲ್ ಆಗಿರ್ಬೋದು, ಮೆಸೇಜಸ್ ಅಲ್ಲಿ ಆಗಿರ್ಬೋದು. ನಿಮ್ಮಿಬ್ಬರ ಪ್ರೀತಿ ತುಂಬಾನೇ ಡೆವಲಪ್ ಆಗ್ತಾ ಇದೆ. ನಿಮ್ಗೆ ನೋಡಿ ಅದು ಆಶ್ಚರ್ಯ ಆಗ್ತಾ ಇದೆ. ಸೊ ಯಾಕಂತಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದನ್ನ ನೋಡ್ತಾ ಇದ್ರ, ಅಟ್ರಾಕ್ಟ್ ಆಗೋದನ್ನ ನೋಡ್ತಾ ಇದ್ರ, ಅವರು ನಿಮ್ಗೆ ಟೈಮ್ ಕೊಡೋದನ್ನ ನೀವು ನೋಡ್ತಾ ಇದ್ರ. ಇದೆಲ್ಲ ಏನಕ್ಕೆ ಆಗ್ತಾ ಇದ್ರೆ ಬಿಕಾಸ್ ಆಫ್ ಯುವರ್ ಬಿಹೇವಿಯರ್. ನಿಮ್ಮ ಬಿಹೇವಿಯರ್ ಇಂದ ಅವ್ರಿಗೆ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂತ ಪರ್ಸನ್ ಅವರ ಲೈಫ್ ಅಲ್ಲಿ ಯಾರಾದ್ರೂ ಇದಾರೆ ಅಂದ್ರೆ ಅದು ನೀವು ಮಾತ್ರ ಅಂತ ಹೇಳ್ಬೋದು. ನಿಮ್ಮನ್ನ ಆಕ್ಚುಲಿ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ, ಹೋಪ್ ಇಟ್ಟಿದ್ದಾರೆ. ಆ ಹೋಪ್ ನ, ನಂಬಿಕೆನ ಎವ್ರಿ ಡೇ ನೀವು ಕ್ಯಾರಿ ಔಟ್ ಮಾಡ್ತಾನೆ ಇದ್ದೀರಾ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ವೆರಿ ಸ್ಟ್ರಾಂಗ್ ಫೀಲಿಂಗ್. ಬಟ್ ಆ ಸ್ಟ್ರಾಂಗ್ ಫೀಲಿಂಗ್ ಇಂದ ಅವರು ಮ್ಯಾರೇಜ್ ವರ್ಗೂ ಯೋಚನೆ ಮಾಡಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ಥಿಂಕ್ ದಿಸ್ ಪರ್ಸನ್ ಮೆಂಟಾಲಿಟಿ ಯಾವ ತರ ಇದೆ ಅಂತ. ಸೊ ತುಂಬಾ ಚೆನ್ನಾಗಿ ಒಂದು ಜೆನ್ಯೂನ್ ಪರ್ಸನ್ ಜೊತೆಗೆ ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಬಂದಿರಾ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ವೆರಿ ಗುಡ್ ಫ್ಯಾಮಿಲಿ, ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ಈ ಒಂದು ವ್ಯಕ್ತಿಗೆ. ಅಂಡ್ ಅವರ ಒಂದು ಸಂಸ್ಕಾರ ಪದ್ಧತಿ ಎಲ್ಲಾನು ಕೂಡ ಅದನ್ನ ಯೋಚನೆ ಮಾಡಿದಾಗ ಯು ಆರ್ ಪರ್ಫೆಕ್ಟ್ ಟು ದೇರ್ ಫ್ಯಾಮಿಲಿ ಅಂತ ಅವ್ರಿಗೆ ಯೋಚನೆಗಳು ಬರುತ್ತೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ and truly in love with you ಅಂತ ಹೇಳ್ತಾ God bless you guys.